ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯಗಳು. ನೆನ್ನೆ ನೈಟು ಬಾದಾಮಿಯಲ್ಲೇ ಸ್ಟೇ ಆಗಿದೆ. ಸ್ನಾನ ಮಾಡಬೇಕಿತ್ತು ಮತ್ತು ಬಟ್ಟೆಗಳನ್ನ ವಾಶ್ ಮಾಡಬೇಕಿತ್ತು. ಹಾಗಾಗಿ ರೂಮ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ಬೆಳಗ್ಗೆ 7 ಗಂಟೆಗೆ ಬಿಟ್ಟೆ. ಜಸ್ಟ್ ಪಟ್ಟದಕಲ್ಗೆ ಬಂದಿದ್ದೀನಿ. ಬಾದಾಮಿಯಿಂದ ಪಟ್ಟದಕಲ್ಗೆ ಬರೀ 18 ಕಿಲೋಮೀಟ್ರ್ ಇದೆ. ಒಳಗಡೆ ಬಂದು ಟಿಕೆಟ್ ತೊಗೊಂಡಿದ್ದೀನಿ. ಟಿಕೆಟು 40 ರೂಪಾಯಿ ಇದೆ. ಪ್ರತಿ ಕಡೆಯಲ್ಲೂ ಟಿಕೆಟ್ ಇರುತ್ತೆ. ನಾನು ಆನ್ಲೈನ್ ಪೇಮೆಂಟ್ ಮಾಡಿದೆ, 35 ರೂಪಾಯಿಗೆ ಸಿಕ್ತು. ಒಳಗಡೆ ಹೋಗ್ತಾಯಿದ್ದೀನಿ. ನೋಡಿ, ಇದೆಲ್ಲ ಹಸಿರು ಇವಾಗ ಇವ್ರು ಮಾಡಿರೋ ಅಂಥದ್ದು. ಮೊದಲೆಲ್ಲ ಈ ಥರ ಹಸಿರು ಇಲ್ಲ ಅನ್ಕೋತೀನಿ. ಕಾಣಿಸ್ತಿರೋ ಅಂಥದ್ದು ಪಟ್ಟದಕಲ್ಲು. ಇದನ್ನು ಹಿಂದೆ ರಾಜರ ಕಾಲದಲ್ಲಿ ರಕ್ತಪುರ ಅಂತ ಕರಿತಿದ್ರು. ಕ್ರಿಸ್ತ ಶಕ 733ರಲ್ಲಿ 7-8ನೇ ಶತಮಾನದಲ್ಲಿ ನಿರ್ಮಿಸಿದ್ದು ಹಿಂದೂ ಮತ್ತು ಜೈನ ದೇವಾಲಯಗಳಾಗಿವೆ. ಇದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಕೃಷ್ಣ ನದಿಯ ಉಪನದಿಯಾದಂಥ ಮಲಪ್ರಭಾ ನದಿಯ ಪಶ್ಚಿಮ ದಡದಲ್ಲಿ ನಿರ್ಮಿಸಿದ್ದಾರೆ. ಈ ವಿಡಿಯೋ ಸ್ವಲ್ಪ ಶೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೆಲ್ಫಿ ಸ್ಟಿಕ್ಸು ಆಗಲೇ ಹೇಳಿದಾಗೆ ಸೆಲ್ಫಿ ಸ್ಟಿಕ್ ಸ್ವಲ್ಪ ಸರಿ ಇಲ್ಲ, ಅದು ಲೂಸು, ನೀಟಾಗಿ ಕೂರ್ತಾ ಇಲ್ಲ. ಹಾಗಾಗಿ ಅದು ಸ್ವಲ್ಪ ಹಿಂಗೆ ಶೇಕ್ ಆಗ್ತಾ ಇರುತ್ತೆ. ತಮ್ಮ ಹೆಸರು ಹೇಳ್ರಿ. ಶಿವನ್ ಅಂತನ. ವಿಡಿಯೋ ಮಾಡೋಂಗಿಲ್ಲ ಅಂತ ಪರ್ಮಿಷನ್ ಹೇಳ್ತಿದ್ರು, ಆದರೆ ನಾನು ಪರ್ಮಿಷನ್ ಕೇಳ್ಕೊಂಬಂದಿದ್ದೆ. ಇವ್ರು ಕೆಲಸ ಹೋಗ್ಬಾರ್ದು ಅಂತ ಹೇಳಿ ಇವರ ಸೆಕ್ಯೂರಿಟಿ ಕೆಲಸಗಳನ್ನ ಅವರು ಕರ್ತವ್ಯನ ತಪ್ಪದೇ ಮಾಡ್ತಿದ್ದಾರೆ. ಇರಲಿ ಅಂತ ಅಲ್ಲಿ ಕಾಲ್ ಮಾಡಿ ಕೇಳಿದರು ಎಂಟ್ರೆನ್ಸ್ಗೆ. ಅವರು ವಿಡಿಯೋ ಮಾಡ್ಬೋದು ಮೊಬೈಲ್ನಾಗ, ಅದಕ್ಕೆಲ್ಲ ಟಿಕೆಟ್ ಬರೋಂಗಿಲ್ಲ ಅಂತ ಹೇಳಿದ್ದಕ್ಕೆ ಇವಾಗ ನನಗೆ ಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ರೀ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡಕತ್ತೀರಿ? ನಾನು ಇವಾಗ 4-5 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಹೆಂಗಿದ್ರಿ ಇಲ್ಲಿ ಸುತ್ತಮುತ್ತ ವಾತಾವರಣ? ಓಕೆ ರೀ, ಥ್ಯಾಂಕ್ ಯು ರೀ. ಮಾಡ್ಕೊಡ್ರಿ. ಅವರು ಪರ್ಮಿಷನ್ ಕೊಟ್ಟರೆ ನಾವೇನು ಮಾಡ್ತೀವಿ, ಅವ್ರು ಹೆಂಗೆ ಇರ್ತಾರೆ. ಹೌದಾ, ನಿಮ್ಮ ಕರ್ತವ್ಯ ನೀವು ಮಾಡಲೇಬೇಕು. ನಮ್ಮ ಕರ್ತವ್ಯ ನಾವು ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್. ವಿಡಿಯೋ ಮಾಡ್ಬೋದು, ಆದರೆ ಕ್ಯಾಮ್ರಾಗಳನ್ನ ತಂದು ವಿಡಿಯೋ ಮಾಡೋಂಗಿಲ್ಲ. ಕ್ಯಾಮ್ರಾಗಳನ್ನ ತಂದು ವಿಡಿಯೋ ಮಾಡಬೇಕು ಅಂದರೆ ಅಲ್ಲಿ ಪರ್ಮಿಷನ್ ತೊಗೊಂಡು ಸ್ಲಿಪ್ ತರಬೇಕು ಅದಕ್ಕೆ. ಆದರೆ ಮೊಬೈಲ್ನಲ್ಲಿ ಅದು ಕೌಂಟ್ ಬರೋಂಗಿಲ್ಲ ಅಂತ ಹೇಳಿದರು. ಇವಾಗ ನೋಡ್ರಿ, ಇಲ್ಲಿ ನೋಡಕತ್ತಿರಲ್ಲ ಕಾಲ ವಿಶ್ವೇಶ್ವರ ದೇವಾಲಯ. ಇದು ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೋದಾ ಹೇಗೆ ಅಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಶೂ ಇಲ್ಲೇ ಬಿಟ್ಟಿದ್ದೀನಿ. ಅವ್ರು ಹಾಕೊಂಡು ಹೋಗಿ ಅಂತ ಹೇಳಿದ್ರು, ನಾನು ಹಾಕೊಂಡು ಹೋಗಲ್ಲ. ಯಾಕೆಂದರೆ ನಮ್ಮ ಹಿಂದೂ ದೇವಾಲಯ ಆಗಿರೋದ್ರಿಂದ ಸ್ವಲ್ಪ ನಾವು ಮರ್ಯಾದೆನ ಕೊಟ್ಟು ಉಳಿಸ್ಬೇಕು. ಹೆಂಗೆ ಕೆತ್ತಿರಬೇಕು ಅವಾಗ. ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಎಲ್ಲರೂ. ಜಯ ಜಯ. ಇಷ್ಟು ಚಿಕ್ಕ ಚಿಕ್ಕ ಮಧ್ಯದಲ್ಲಿ ಈ ಥರ ಕೆತ್ತಕ್ಕೆ ಅವ್ರಿಗೆ ಎಷ್ಟು ಟ್ಯಾಲೆಂಟ್ ಇರಬೇಕು. ಅವಾಗಿನ ಟ್ಯಾಲೆಂಟ್ಗೂ ಇವಾಗಿನ ಟ್ಯಾಲೆಂಟ್ ನೋಡಿ ಹೇಗಿದೆ ಅಂತ. ಆವಾಗಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಶಿಲ್ಪಿಗಳು ಇವಾಗಿನ ಆಚಾರ ಕೆಲಸ ಮಾಡ್ತಾರಲ್ಲ, ಮರ ಕೆತ್ತಿ ಆ ಥರ ಮಾಡಿದ್ದಾರೆ. ಕಲ್ಲನ್ನು ಮರ ಅಂದ್ಕೊಂಡೇ ಕೆತ್ತುತ್ತಿದ್ರೆ ಏನೋ ಗೊತ್ತಿಲ್ಲ. ಇದನ್ನು ನೋಡಿ, ಡಿಸೈನ್ ಬೇರೆ ಇಲ್ಲಿ ಹೂವಿನ ಹಾರ. ಅಬ್ಬಾ, ಇಲ್ಲಿನ ಕಲೆಗೆ ನಾವು ಬೆಲೆ ಕೊಡಲೇಬೇಕು. ಅಷ್ಟು ಅದ್ಭುತವಾಗಿದೆ ನೋಡೋಕ್ಕೆ. ಒಂಥರ ಯಾವ ಥರ ಕೆತ್ತನೆ ಮಾಡಿರ್ಬೇಕು. ಚಿಕ್ಕದಾಗೆಲ್ಲ ಪುಟ್ಟಾಗಿದೆ. ಸಿಂಹಗಳು ಮತ್ತು ಆನೆ ನೋಡಿ. ಈ ಸಣ್ಣ ಕಲ್ಲುಗಳು ಏನಾದರೂ ಒಂದು ಕೆತ್ತಿದರೆ ವಿಗ್ರಹಗಳನ್ನ ಯಾವ ಥರ ಡಿಸೈನ್ ಮಾಡಿ ಮರ ಅಂದ್ಕೊಂಡು ಕೆತ್ತಿರ್ಬೇಕು ಅವರು ಇದನ್ನೆಲ್ಲ. ತಕ್ಕೂ ಆಗಲ್ಲ ಕಲ್ಲ. ಅಂಥ ದಪ್ಪ ಬಂಡೆಗಳನ್ನೆಲ್ಲ ಎತ್ತಿದ್ದಾರೆ ಇಲ್ಲಿ. ಮುದ್ದೆ, ಆಗಿನ ಕಾಲದಲ್ಲಿ ತಿಂತಿದ್ದಂಥ ಮುದ್ದೆ ಈ ಕೆಲಸ ಮಾಡ್ತಿದೆ. ಕೃಷ್ಣಾ ನದಿಯ ಉಪನದಿಯಾದ ಮಲಪ್ರಭಾ ನದಿ ಇದು ಈ ದೇವಾಲಯದ ಉತ್ತರಕ್ಕಿದೆ.
ಹಿಂದೆ ಕಾಣಿಸ್ತಾ ಇರೋಂಥದ್ದು ಪಟ್ಟದಕಲ್ಲಲ್ಲಿ ಮುಖ್ಯವಾದಂಥ ದೇವಾಲಯ. ಈ ದೇವಾಲಯ 2ನೇ ವಿಕ್ರಮಾದಿತ್ಯನ ನೆನಪಾಗಿ 1733ರಲ್ಲಿ ಇಲ್ಲಿನ ರಾಣಿಯಾಗಿದ್ದಂಥ ಲೋಕಾಮಹಾದೇವಿಯು ಪಲ್ಲವರ ರಾಜಧಾನಿ ಕಂಚಿಪುರದ ಮೇಲೆ ವಿಕ್ರಮಾದಿತ್ಯ ಯುದ್ಧ ಮಾಡಿ ಗೆದ್ದು ಬಂದಾಗ ಅವರಿಗೆ ಉಡುಗೊರೆಯಾಗಿ ಕಟ್ಟಿಸಿದಂಥ ದೇವಾಲಯ ಇದು. ತನ್ನ ಹೆಂಡತಿ ಪ್ರೀತಿಯಿಂದ ಉಡುಗೊರೆಯಾಗಿ ಕಟ್ಟಿಸಿದಂಥ ದೇವಾಲಯ. ಪಟ್ಟದಕಲ್ಲಲ್ಲಿ ರಾಜರು ಮಹಾರಾಜರುಗಳಿಗೆ ಪಟ್ಟಾಭಿಷೇಕ ಮಾಡೋಕ್ಕೆ ಅಂತ ಈ ಬಳಸ್ಕೊತಾ ಇದ್ರು. ಇವಾಗ ನಾವು ಆ ವಿರೂಪಾಕ್ಷ ದೇವಾಲಯನ ನೋಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ವಿಡಿಯೋ ಮಾಡ್ಬೋದಾ? ಒಳಗಡೆ ವಿಡಿಯೋ ಮಾಡ್ಬೋದಲ್ವಾ? ಸ್ಲಿಪ್ಪರ್ ಬಿಡ್ತಿದ್ದೀನಿ. ಇಲ್ಲಿನ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿವೆ. ಇವಾಗ ವಿರೂಪಾಕ್ಷ ದೇವಾಲಯದ ಮುಂದೆ ಒಂದು ಬಸವನ ವಿಗ್ರಹ ಇದೆ. ಅದರ ಸುತ್ತ ದೊಡ್ಡ ದೊಡ್ಡ ಕಂಬಗಳು ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಕಲ್ಲಲ್ಲಿ ಕೆತ್ತಿರೋ ಅಂಥ ಹೂವಿನ ಹಾರಗಳಿವು. ಅವರೆಲ್ಲ ಈಗಿದ್ದಿದ್ರೆ ನಾವೆಲ್ಲರೂ ಅವ್ರನ್ನ ನೋಡ್ಬೋದಿತ್ತು. ಕಲೆಗಾರರು ಅದಕ್ಕಿಂತ ಮುಂದೆ ಹೋಗ್ಬಿಟ್ಟಿದೆ. ಜನ್ರೇಷನ್ ಚೇಂಜ್ ಅಂದ್ಕೊಂಡು ಅದಕ್ಕೂ ಮುಂದೆ ಹೋಗ್ಬಿಟ್ಟಿದ್ದಾರೆ. ಇದು 3 ಕಡೆ ಬಾಗಿಲಿದೆ. 3 ಕಡೆಯಲ್ಲಿ ಒಂದು ಕಡೆ ಮಾತ್ರ ನಮಗೆ ಒಳಗಡೆ ಪ್ರವೇಶ. ಆ ಕಡೆ ಈ ಕಡೆ ಕಂಬಗಳಿಂದ ಅಲಂಕರಿಸಿ ಸ್ವಾಗತ ಕೊಡ್ತಾ ಇರೋದು. ನಾನಿವಾಗ ನಮಸ್ಕರಿಸಿದೆ, ನೀವು ನಮಸ್ಕರಿಸ್ಕೊಳ್ಳಿ. ಇಲ್ಲಿ ಅಂಬಲೆ ನೋಡಿಕೊಂಡು ಇಲ್ಲಿ ಎಲ್ಲ ವಿಡಿಯೋ ಚೆನ್ನಾಗಿ ಮಾಡ್ಬೋದು, ಹಲವಿದೆ. ಶಂಗೇಶ್ವರ ದೇವಾಲಯ ಒಳಗಡೆ ಹೋಗ್ತಾ ಇರ್ತೀವಿ. ಇವರೆಲ್ಲರೂ ಕೂಡ ಯುದ್ಧದಲ್ಲಿ ಜಯನ ಗಣಪಿಗೋಸ್ಕರ ಅವರಿಗೋಸ್ಕರ ದೇವಾಲಯಗಳನ್ನ ಸ್ಮಾರಕಗಳನ್ನ ಕಟ್ಟಿದ್ದಾರೆ. ಅವರಿಗೆ ಇದು ಸ್ಮಾರಕ, ನಮಗೆ ದೇವಾಲಯಗಳು. ಏಕೆಂದರೆ ನಮ್ಮ ದೇಶನ ನಮಗೆ ಅಂತ ಉಳಿಸ್ಕೊಟ್ಟಿದ್ದಾರೆ. ಆವಾಗಲಿಂದನೂ ತುಂಬ ಕಷ್ಟಪಟ್ಟಿದ್ದಾರೆ ಉಳಿಸೋಕ್ಕೆ. ಇವೆಲ್ಲ ಒಂದೇ ಶೈಲಿಯಲ್ಲಿ ಬರೋದು, ದ್ರಾವಿಡ ಶೈಲಿಯಲ್ಲಿ. ತುದಿಯಲ್ಲಿ ಕಾಣಿಸುವಂಥ ಆರ್ಚ್ಗಳು, ಅದ್ರ ಸುತ್ತ ಇರುವಂತಹ ಡಿಸೈನ್ ನೋಡಿ ಹೆಂಗಿದೆ ಅಂತ. ಡಿಸೈನ್ಗಳು ಒಂದು ಜಂಬುಲಿಂಗ ದೇವಾಲಯ ನೋಡೋಕ್ಕೆ ಬಿತ್ತೋಗೋ ಥರ ಇದೆ, ಆದರೆ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಇದೆಲ್ಲ ಹತ್ತಿದ್ರೆ ಚೆನ್ನಾಗಿರ್ತಿತ್ತು. ಅವರ ಸ್ಮಾರಕಗಳು, ಸಮಾಧಿಗಳು. ನಾವು ಹೀಗೆ ಆ ಸಮಾಧಿ ಮಾಡಿದ್ರೆ ಒಂದು ಗಿಡ ನೆಟ್ಟು ಬರ್ತೀವಿ. ಅವಾಗೆಲ್ಲ ಈ ಥರ ಇವಾಗಿನ ಆಭರಣಗಳಿರುವಂಥ ಡಿಸೈನ್ಗಳಿವು. ನೋಡಿದ್ರೆ ಅಲ್ಲ ಹೇಗಿತ್ತು ಪಟ್ಟದಕಲ್ಲಿನ ದೇವಾಲಯಗಳು, ಇಲ್ಲಿನ ಸ್ಮಾರಕಗಳು, ಆಗಿನ ಇಲ್ಲಿನ ಕತೆ ಹೇಗಿತ್ತು ಅಂತ ಕೇಳಿದ್ರಲ್ವ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಪ್ರತಿ ಬಾರಿನೂ ಹೇಳ್ತಾ ಇರ್ತೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ. ದಯವಿಟ್ಟು ನೋಡಾಯಿತು, ನನ್ನ ಜೊತೆಲಿ ನಿಮಗೂ ಕೂಡ ತೋರಿಸಾಯಿತು. ಇವಾಗ ನಮಗೆ ಹೊರಡೋ ಸಮಯ ಬಂದಿದೆ. ಮುಂದೆ ಇರೋ ಅಂಥದ್ದು ಐಹೊಳೆಗೆ ಹೋಗಿ ಸಿಗೋಣ. ಅಲ್ಲಿ ಯಾವ ರೀತಿ ಇದೆ ಅಂತ ಅಲ್ಲಿನ ಇತಿಹಾಸನ ತಿಳ್ಕೊಂಡು